ಎಲ್ರಿಗೂ ನಮಸ್ಕಾರ. ಆತ್ಮೀಯರೇ, ತಮ್ಗೆಲ್ರಿಗೂ ಗೊತ್ತಿದೆ, ಸರ್ಕಾರ ಒಂದು ಘೋಷಣೆಯನ್ನ ಮಾಡಿತು. ನಾವು 5,000 ರೂಪಾಯಿ ಸಹಾಯಧನವನ್ನ ಎಲ್ಲ ಆಟೋ ಚಾಲಕರಿಗೆ ನೀಡ್ತೇವೆ ಅಂತ ಹೇಳಿ. ನಮ್ಮ ಆಟೋ ಚಾಲಕರು ತುಂಬಾ ಜನ ಪೋಸ್ಟ್ ಆಫೀಸ್ಗಳ ಎದುರು ಕ್ಯೂನಲ್ಲಿ ನಿಂತರು. ನಮ್ಗೆ 5,000 ರೂಪಾಯಿ ನಮ್ಮ ಅಕೌಂಟ್ಗೆ ಇನ್ನೇನು ಬಂದೇ ಬಿಡ್ತು ಅನ್ನುವಂತಹ ಕಾತರದಲ್ಲಿ ಇದ್ರು. ಮತ್ತು ಅವರಿಗೆ ಅತ್ಯವಶ್ಯಕವಾಗಿ ಅವಶ್ಯಕತೆ ಇತ್ತು ಕೂಡ ಹೌದು. ಈಗ ಸರ್ಕಾರ 5,000 ರೂಪಾಯಿ ದುಡ್ಡನ್ನ ಕೊಡುವಂತಹ ಕೆಲಸವನ್ನ ಶುರು ಮಾಡಿದೆ. ಅಪ್ಲಿಕೇಶನ್ಗಳನ್ನ ಸ್ವೀಕರಿಸುವಂತಹ ಕೆಲಸ ಶುರು ಮಾಡಿದೆ. ಆದರೆ ಇದರಲ್ಲಿ ಒಂದಷ್ಟು ದೋಷಗಳಿದ್ದಾವೆ ಅಥವಾ ಒಂದಷ್ಟು ಸಮಸ್ಯೆಗಳಿದ್ದಾವೆ. ನಮ್ಮ ಆಟೋ ಡ್ರೈವರ್ಗಳಲ್ಲಿ ಒಂದಷ್ಟು ಸಮಸ್ಯೆಗಳು, ಒಂದಷ್ಟು ಪ್ರಶ್ನೆಗಳಿದ್ದಾವೆ. ಅದನ್ನ ನಾನು ಈ ಮೂಲಕ, ಈ ಫೇಸ್ಬುಕ್ ಲೈವ್ ನ ಮೂಲಕ ಸರ್ಕಾರಕ್ಕೆ ಕೇಳೋದಕ್ಕೋಸ್ಕರ ಲೈವ್ ಬಂದಿದ್ದೀನಿ. ನನಗೆ ನನ್ನ ಸುತ್ತಮುತ್ತ ಊರಿನಲ್ಲಿ ಇರುವಂತಹ ಒಂದಷ್ಟು ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಪರಿಚಯ ಇರೋದ್ರಿಂದ ಅವರುಗಳು ನನ್ನ ಕೇಳ್ತಾ ಇದ್ರು, ಹೇಗಿದು, ಹೇಗೆ ಅಪ್ಲೈ ಮಾಡಬೇಕು ಅಂತ. ನಾನು ನನ್ನ ಫೋನಲ್ಲಿ ಅದನ್ನ ಅಪ್ಲೈ ಮಾಡುವಂತಹ ರೀತಿಯನ್ನ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾನು ಅದನ್ನು ತೋರಿಸಾಗಿ ನಿಮಗೆ ಮಾತಾಡ್ತೀನಿ. ಸೇವಾ ಸಿಂಧು ಅನ್ನುವಂತಹ ವೆಬ್ಸೈಟ್ ಇದೆ, ಸರ್ಕಾರಿ ವೆಬ್ಸೈಟ್. ಆ ಸೇವಾ ಸಿಂಧು ವೆಬ್ಸೈಟ್ ಅನ್ನ ಓಪನ್ ಮಾಡಿದ್ರೆ, ಆ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಸೇವಾ ಸಿಂಧು ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಇದರಲ್ಲಿ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿದೆ, ಆಟೋ ರಿಕ್ಷಾ ಚಾಲಕರು, ಟ್ಯಾಕ್ಸಿ ಚಾಲಕರಿಗೆ ಕೋವಿಡ್-19 ಅವಧಿಯಲ್ಲಿ ಪರಿಹಾರ ವಿತರಿಸುವುದು ಅಂತ. ನಾನು ಇದ್ರ ಮೇಲೆ ಕ್ಲಿಕ್ ಮಾಡ್ದೆ, ಅದು ಓಪನ್ ಆಗ್ತದೆ. ಸೊ 6ನೇ ತಾರೀಕಿಗೆ ಒಂದು ಸರ್ಕ್ಯುಲರ್ ಅನ್ನ ಕರ್ನಾಟಕ ವಾಹನ ಮತ್ತು ಸಾರಿಗೆ ಇಲಾಖೆಯವರು ಒಂದು ಸುತ್ತೋಲೆಯನ್ನ ಹೊರಡಿಸ್ತಾರೆ. ಯಾರು ದಯವಿಟ್ಟು ಪೋಸ್ಟ್ ಆಫೀಸ್ಗಳ ಎದುರು ನಿಲ್ಬೇಡಿ. ಸೇವಾ ಸಿಂಧು ಆಪ್ ಅಲ್ಲಿ ನಿಮಗೆ, ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನಿಮ್ಗೆ ಅಪ್ಲಿಕೇಶನ್ಗಳನ್ನ ಹಾಕೋದಕ್ಕೆ ಆನ್ಲೈನ್ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಎಲ್ಲಾ ಆಟೋ ಚಾಲಕರಿಗೂ ಕೂಡ ನಾವು ಈ ಸೌಲಭ್ಯವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಇದು ಓಪನ್ ಆಗುವವರೆಗೆ ನಾನು ಗೌರ್ಮೆಂಟ್ ಇಂದ ಬಂದಿರುವಂತಹ ಸರ್ಕ್ಯುಲರ್ ನ ನಿಮ್ ಮುಂದೆ ಓದ್ಬಿಡ್ತೀನಿ. 6ನೇ ತಾರೀಕು ಒಂದು ಸರ್ಕ್ಯುಲರ್ ನ ಹೊರಡಿಸ್ತಾರೆ, ಎಲ್ಲಾ ಡ್ರೈವರ್ಗಳಿಗೂ ಕೂಡ ಸಿಗುತ್ತೆ ಅಂತ. ನನ್ನ ಕೈ ಸರ್ಕ್ಯುಲರ್ಗಳು ಲೋಡ್ ಆಗ್ತಾ ಇದಾವೆ. 8ನೇ ತಾರೀಕು ಒಂದು ಹೊರಡಿಸ್ತಾರೆ. ಅದಾದ್ಮೇಲೆ 9ನೇ ತಾರೀಕು 2 ಸರ್ಕ್ಯುಲರ್ಗಳನ್ನ ಹೊರಡಿಸ್ತಾರೆ. ಆ 2 ಸರ್ಕ್ಯುಲರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋ ಸರ್ಕ್ಯುಲರ್ ನ ಒಂದು ಭಾಗವನ್ನ ನಾನು ನಿಮ್ಗೆ ಇಲ್ಲಿ ನೋಟ್ ಮಾಡಿದ್ದೀನಿ. ಆ ನೋಟ್ ಮಾಡಿರುವಂತದ್ದನ್ನ ನೋಡ್ಬೋದು. 7ನೇ ಕಂಡೀಷನ್, ಆಟೋ ರಿಕ್ಷಾ, ಟ್ಯಾಕ್ಸಿ ಚಾಲಕರು ಹಾಗೂ ಸ್ವಂತ ವಾಹನ ಚಲಾಯಿಸುವ ಮ್ಯಾಕ್ಸಿ ಕ್ಯಾಬ್ ಚಾಲಕರುಗಳಿಗಷ್ಟೇ ಈ ಯೋಜನೆ ಸೀಮಿತವಾಗಿದೆ ಅನ್ನುವಂಥದ್ದು 7ನೇ ಪಾಯಿಂಟ್. ಇದರಲ್ಲಿ ಮೊದಲನೇ ಪಾಯಿಂಟ್ ಏನಿದೆ ಅಂತ ಅಂದ್ರೆ, ನಾನಿಲ್ಲಿ ನಿಮಗೆ ಸೇವಾ ಸಿಂಧು ಪೋರ್ಟಲ್ ನಲ್ಲಿ ತೋರಿಸ್ತೀನಿ. ಇದು ಓಪನ್ ಆಗ್ತದೆ, ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇರೋದ್ರಿಂದ ಇದು ಓಪನ್ ಆಗಿ. ಎಲ್ಲ ಆಟೋ ಚಾಲಕರಿಗೆ ನಾವು ಹಣವನ್ನ 5,000 ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿ, ಅದು ಚಾಲನೆಗೆ ಬರೋಕ್ ಮುಂಚೆನೆ ದೊಡ್ಡ ಮಟ್ಟದಲ್ಲಿ ಸರ್ಕಾರ ಅಡ್ವರ್ಟೈಸ್ ಮಾಡ್ಕೊಡ್ತು. ಅಡ್ವರ್ಟೈಸ್ ಏನೋ ಮಾಡ್ಕೊಳ್ತು, ಇವ್ರು ದುಡ್ಡು ಕೊಡ್ತಾರೆ ಅಂತ ಹೇಳಿ ನಾವು ಖುಷಿಯಾಗಿ ನಮ್ಮ ಆಟೋ ಡ್ರೈವರ್ಗಳಿಗೆ ಸಿಗುತ್ತಪ್ಪ ಅಂತ. ಆದ್ರೆ ಈಗ ಈ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಓಪನ್ ಮಾಡಿದ್ರೆ, ಈ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ಬ್ಯಾಡ್ಜ್ ನಂಬರ್ ಅನ್ನ, ಡಿಎಲ್ ನಂಬರ್ ಕೇಳ್ತಾರೆ, ಹಾಕೊಡೋಣ. ಚಾರ್ಜ್ ನಂಬರ್ ಕೇಳ್ತಾರೆ, ಕೊಡೋಣ. ಎಷ್ಟು ಜನರ ಹತ್ರ, ನನ್ನ ಊರಿನಲ್ಲಿ ಒಂದು 20-25 ಆಟೋಗಳಿದ್ದಾವೆ, ಆಟೋ ಓಡಿಸೋರಿದ್ದಾರೆ. ಇಲ್ಲಿಂದ ಚಿಕ್ಕನಗಳಿಂದ ಬೆಟ್ಟಪುರಕ್ಕೆ ಓಡಾಡುವಂಥವ್ರು. ಆ 25 ಆಟೋಗಳಲ್ಲಿ ಎಲ್ಲರ ಹತ್ರ ಡಿಎಲ್ ಇದೆ, ಎಲ್ಲರ ಹತ್ರ ಕೆಲವ್ರ ಹತ್ರ ಓನ್ ವೆಹಿಕಲ್ ಇದೆ, ಕೆಲವರು ಆಟೋ ಡ್ರೈವರ್ಗಳಾಗಿ ಕೆಲಸಕ್ಕಿದ್ದಾರೆ, ಬೇರೆಯವ್ರ ಮನೆಯಲ್ಲಿ ಬೇರೆಯವ್ರ ಆಟೋಗಳನ್ನ ಓಡಿಸ್ಕೊಂಡಿದ್ದಾರೆ. ಎಲ್ಲರ ಹತ್ರ ಡಿಎಲ್ ಇದೆ, ಆದ್ರೆ ಅವ್ರು ಯಾರ ಹತ್ರ ಕೂಡ ಬ್ಯಾಡ್ಜ್ ಇಲ್ಲ. ಸೊ ಬ್ಯಾಡ್ಜ್ ಇಲ್ಲದೆ ಇರುವಂತವ್ರು ಈ ಯೋಜನೆಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಲ್ಲ ಅಂತ ಈ ಸೇವಾ ಸಿಂಧು ವೆಬ್ಸೈಟ್ ಕೂಡ ಹೇಳುತ್ತೆ. ಅಷ್ಟೇ ಅಲ್ಲ, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಇಲಾಖೆಯ ಆಯುಕ್ತರು ಕೂಡ ಹೇಳ್ತಾರೆ. ಅವರು ಮೊದಲನೇ 9ನೇ ತಾರೀಕಲ್ಲಿ ಇವರು ಮಾಡಿರುವಂತಹ ಸೈನು 9ನೇ ತಾರೀಕಲ್ಲಿ ಪಾಯಿಂಟ್ ಅಲ್ಲೇ ಅವರು ಹೇಳ್ತಾರೆ, ಆಟೋ ರಿಕ್ಷಾ, ಟ್ಯಾಕ್ಸಿ ಚಾಲನೆ ಮಾಡಲು ಚಾಲನಾ ಅನುಜ್ಞಾ ಪತ್ರ ಮತ್ತು ಬ್ಯಾಡ್ಜ್ ಹೊಂದಿರುವವರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಅಂತ. ನಿಮ್ಮ ಯಾರ್ಯಾರು ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ತಮ್ಮ ಊರುಗಳಲ್ಲಿ ಇರುವಂತಹ ಆಟೋ ಡ್ರೈವರ್ಗಳ ಹತ್ರ ಹೋಗಿ ಕೇಳಿ, ಒಬ್ಬರೇ ಒಬ್ಬರ ಹತ್ರ ಬ್ಯಾಡ್ಜ್ ಸಿಕ್ಕಿದ್ರೆ ಯು ಆರ್ ಲಕ್ಕಿ ಎನಫ್ ಅಂತ.
ಇಡೀ ಒಂದು 100 ಜನ ಆಟೋ ಡ್ರೈವರ್ಗಳಿದ್ರೆ ಅದರಲ್ಲಿ 6 ಜನ ಹತ್ರ ಮಾತ್ರ ಬ್ಯಾಡ್ಜ್ ಇರುತ್ತೆ. ಸೊ ಮೊದಲನೇ ಸಮಸ್ಯೆ ಬ್ಯಾಡ್ಜ್ ನಂಬರ್ ಅನ್ನ ಕೇಳಿರುವಂತದ್ದು ಎಲ್ರಿಗೂ ನೀಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಮ್ಯಾಕ್ಸಿಮಮ್ ಯಾರ ಹತ್ರನೂ ಡ್ರೈವಿಂಗ್ ಬ್ಯಾಡ್ಜ್ಗಳಿರೋದಿಲ್ಲ. ಬ್ಯಾಡ್ಜ್ ನ ಮಾಡಿಸೋದಕ್ಕೆ ಅದರದ್ದೇ ಆದ ಒಂದಷ್ಟು ಕ್ರೈಟೀರಿಯಾಗಳಿದಾವೆ. ಮತ್ತೆ ಹಳ್ಳಿ ಭಾಗಗಳಲ್ಲಿ ಹೆಚ್ಚಾಗಿ ಬ್ಯಾಡ್ಜ್ ಕೇಳೋದಿಲ್ಲ, ಡಿಎಲ್ ಇದ್ರೆ ಸಾಕು ಅಂತ ಹೇಳಿ ಡ್ರೈವಿಂಗ್ ಅನ್ನ ನಮ್ಮ ಹುಡುಗರು ಮಾಡ್ತಿರ್ತಾರೆ. ಈ ಬ್ಯಾಡ್ಜ್ ಅನ್ನ ಕೇಳೋ ಮೂಲಕ 90% ಆಟೋ ಚಾಲಕರಿಗೆ ನೀವು ಮೋಸವನ್ನ ಮಾಡ್ತಿದ್ದೀರಿ. ಎರಡನೇ ಪಾಯಿಂಟ್, ಫಲಾನುಭವಿಗಳು ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರಾಗಿದ್ದು ದಿನಾಂಕ 3/3/2020 ಚಾಲ್ತಿಯಲ್ಲಿರುವ ಚಾಲನಾ ಅನನ್ಯ ಪತ್ರದ ವಿವರಗಳನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅನುಮೋದಿಸಬೇಕು. ಇದು ಓಕೆ. ಮೂರನೇ ಪಾಯಿಂಟ್, ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರ ಆಧಾರ್ ಕಾರ್ಡ್ ವಿವರಗಳು ಓಕೆ ಕೊಡೋಣ. ಚಾಲಕರ ಬ್ಯಾಂಕ್ ಖಾತೆ ಅಕೌಂಟ್ ವಿವರ ಓಕೆ. ಚಾಲಕರು ಚಾಲನೆ ಮಾಡುವ ವಾಹನದ ನೋಂದಣಿ ಸಂಖ್ಯೆ ವಿವರಗಳನ್ನು ಪೋರ್ಟಲ್ನಲ್ಲಿ ನಮೂದಿಸಬೇಕು. ಚಾರ್ಸಿ ನಂಬರ್ ಕೇಳಿದ್ದೀರಾ, ಓಕೆ ಕೊಡೋಣ. ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರು ತಮ್ಮ ದೈನಂದಿನ ಉದ್ಯೋಗ ನಡೆಸಲಾಗದೆ ಆದಾಯ ಗಳಿಸಲಾಗದೆ ಆದಾಯ ಕಳೆದುಕೊಂಡ ಬಗ್ಗೆ ಪೋರ್ಟಲ್ನಲ್ಲಿ ಸ್ವಯಂ ಘೋಷಣಾ ಪತ್ರವನ್ನು ನಮೂದಿಸಬೇಕು. ಇದನ್ನ ಅವರು ಟೈಪ್ ಮಾಡ್ಕೊಂಡು ಕುತ್ಕೊಬೇಕು. ಓಕೆ, ಯಾರೋ ಇರ್ತಾರೆ ನಮ್ಮಂತವ್ರು ಟೈಪ್ ಮಾಡ್ಕೊಡ್ತಾರೆ, ಹಾಕಿ. ಏಳನೇ ಪಾಯಿಂಟ್, ಆಟೋ ರಿಕ್ಷಾ ಟ್ಯಾಕ್ಸಿ ಚಾಲಕರು ಹಾಗೂ ಸ್ವಂತ ವಾಹನ ಚಲಾಯಿಸುವ ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗಷ್ಟೇ ಈ ಯೋಜನೆ ಸೀಮಿತವಾಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅದರಲ್ಲಿ ವೆರಿ ಕ್ಲಿಯರ್ ಆಗಿ ಆಟೋ ರಿಕ್ಷಾ ಓಡಿಸುವಂತವ್ರು ಮತ್ತೆ ಯೆಲ್ಲೋ ಬೋರ್ಡ್ ನ ಟ್ಯಾಕ್ಸಿ ಓಡಿಸುವಂತವ್ರು. ಯಾವ ಆಟೋ ರಿಕ್ಷಾ? ಈ 3 ಸೀಟಿಂದು ಪ್ಯಾಸೆಂಜರ್ ಆಟೋ ರಿಕ್ಷಾ ಇರುತ್ತಲ್ಲ, ಅದು ಓಡಿಸೋರಿಗೆ ಮಾತ್ರ ಇದು ಅಪ್ಲಿಕೇಬಲ್. ಈ ಗೂಡ್ಸ್ ಆಟೋ ಓಡಿಸೋ ಪಾಪ ಏನ್ ಮಾಡಿದ್ದಾರೆ, ಅವ್ರು ಆಟೋ ಚಾಲಕರಲ್ವಾ, ಅವ್ರಿಗೆ ನಾವೆಲ್ಲ ಕಳಿಸ್ಬೇಕು. ಅವರು ತಾವು ಆಟೋ ಚಾಲಕರು ಅಂತ ಅನ್ಕೊಂಡು ನಮಗೂ ಬಂದ್ಬಿಡುತ್ತೆ 5,000 ರೂಪಾಯಿ ಅಂತ ಅನ್ಕೊಂಡು ಫುಲ್ ಖುಷಿಯಾಗಿದ್ರು. ಅವ್ರಿಗೆ ನೀವು ದೊಡ್ಡ ಮಟ್ಟದಲ್ಲಿ ಒಂದು ಮೋಸವನ್ನ ಮಾಡ್ತಾ ಇದ್ದೀರಾ. ಸೊ ಇದಿಷ್ಟು ಇದರಲ್ಲಿ ಇರುವಂತಹ ಸಮಸ್ಯೆಗಳು ನಮ್ಮ ಕಣ್ಣೆದುರಿಗೆ ಕಾಣಿಸುತ್ತೆ. ಉಳಿದ ಹಾಗೆ ಒಂದು ಕಡೆ ಬ್ಯಾಡ್ಜ್ ನಂಬರ್ ಅನ್ನ ಕೇಳಿ 90% ಆಟೋ ಡ್ರೈವರ್ಗಳಿಗೆ ನೀವು ಮೋಸ ಮಾಡ್ತಿದ್ದೀರಾ. ಎರಡನೇ ಪಾಯಿಂಟು, ಗೂಡ್ಸ್ ಆಟೋ ಡ್ರೈವರ್ಗಳಿಗೆ ಈ ವ್ಯವಸ್ಥೆಯನ್ನ ಕೊಡದೆ ಅವರಿಗೂ ಕೂಡ ಒಂದು ರೀತಿ ಮೋಸವನ್ನ ಮಾಡ್ತಿದ್ದೀರಾ. ಇನ್ನು ಮಾಡ್ತಾ ಇರುವಂತಹ ಸಮಸ್ಯೆ ಏನು ಅಂತ ಅಂದ್ರೆ, ಇದರಲ್ಲಿ ಕೇವಲ ಸ್ವಂತ ವಾಹನ ಚಲಾಯಿಸುವ ಮ್ಯಾಕ್ಸಿ ಕ್ಯಾಬ್ ಚಾಲಕರುಗಳಿಗೆ ಅಂತ ಹೇಳಿದೀರಾ. ಸ್ವಂತ ವಾಹನ ಚಲಾಯಿಸುವಂತಹ ಮ್ಯಾಕ್ಸಿ ಕ್ಯಾಬ್ ಚಾಲಕರಂದ್ರೆ ಬೇರೆ ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ ಡ್ರೈವರ್ಗಳು ಕೆಲಸಕ್ಕೆ ಇರ್ತಾರಲ್ಲಪ್ಪ, ಅವ್ರೇನ್ ಮಾಡ್ಬೇಕು? ಇದರಲ್ಲಿ ಒಂದು ಸುಸಜ್ಜಿತವಾದಂತಹ ಹುನ್ನಾರ ಇದೆ. ಏನು ಅಂದ್ರೆ, ಈ ಬ್ಯಾಡ್ಜ್ ಗಳನ್ನ ಇಟ್ಕೊಂಡಿರೋ ಡ್ರೈವರ್ಗಳು ಯಾರು ಬೇರೆ ಬೇರೆ ಊರುಗಳಲ್ಲಿ ಹೋಗಿ ಬೆಂಗಳೂರು, ಮೈಸೂರು ಇಂಥ ಮಹಾನಗರಗಳಿಗೆ ಹೋಗಿ ಓಲಾ ಉಬರ್ ಕ್ಯಾಬ್ ಗಳನ್ನ ಓಡಿಸ್ತಾ ಇರ್ತಾರೆ. ಅಂತವ್ರ ಹತ್ರ ಮಾತ್ರ ಬ್ಯಾಡ್ಜ್ ಕೆಲಸವನ್ನ ಮಾಡ್ತಿರ್ತಾರೆ. ಅವ್ರ ಹತ್ರ ಡ್ರೈವಿಂಗ್ ಬ್ಯಾಡ್ಜ್ ಗಳಿರುತ್ತೆ. ಅದನ್ನ ಹೊರತುಪಡಿಸಿ ನಮ್ಮಂತಹ ಹಳ್ಳಿಗಾಡಿನ ಜನಸಾಮಾನ್ಯ ಆಟೋ ಡ್ರೈವರ್ಗಳ ಹತ್ರ ಯಾವುದೇ ಕಾರಣಕ್ಕೂ ಈ ರೀತಿಯ ಬ್ಯಾಡ್ಜ್ಗಳು ಇಲ್ಲ. ಹಾಗಾಗಿ ನೀವು ಅದೇ ನಮ್ಮ ಕಡೆ ಒಂದು ಗಾದೆ ಇದೆ, ಬಾಯಿಗೆ ಮೂಗಿಗೆ ಬೆಣ್ಣೆ ಸೋರ್ಬಿಟ್ಟು ಮೂಗು ಬಾಯಿಗೂ ಬೆಣ್ಣೆ ಸೋರ್ಬಿಟ್ಟು ಬೆಣ್ಣೆ ಹಿಡಿಯಾಗಿ ನಾನು ಕೊಟ್ಬಿಟ್ಟೆ ಅನ್ನೋದಕ್ಕೆ ನೀವುಗಳು ಅತಿ ದೊಡ್ಡ ಮೋಸವನ್ನ ಈ ಜನ ಸಮುದಾಯಕ್ಕೆ ಮಾಡ್ತಿದ್ದೀರಾ. 90% ಆಟೋ ಮೋಸವನ್ನ ಮಾಡ್ತಿದೆ. ಯಾರಿಗೆಲ್ಲ ತುಂಬಾ ನೆಸೆಸಿಟಿ ಇತ್ತು 5,000 ರೂಪಾಯಿಗೂ ಅಂತವರಿಗೆ ನೀವು ಮೋಸವನ್ನ ಮಾಡ್ತಿದ್ದೀರಾ. ದಯವಿಟ್ಟು ಬ್ಯಾಡ್ಜ್ ನಂಬರ್ ಅನ್ನ ಕೇಳೋದನ್ನ ಬಿಟ್ಟು ಮತ್ತು ಇನ್ನೊಂದು ಮ್ಯಾಕ್ಸಿ ಕ್ಯಾಬ್ ಚಾಲಕರಿಗಷ್ಟೇ, ಮ್ಯಾಕ್ಸಿ ಕ್ಯಾಬ್ ಅನ್ನ ಓಡಿಸುವಂತಹ ಸ್ವಂತದವರಿಗಷ್ಟೇ, ನೀವು ಸ್ವಂತ ಚಾಲಕರಿಗಷ್ಟೇ ಕೊಡ್ತೀವಿ ಅಂತ ಹೇಳೋದನ್ನ ಎರಡನ್ನ ದಯವಿಟ್ಟು ಸರ್ಕಾರ ಸಡಿಲಗೊಳಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಇನ್ನೂ ಒಂದಷ್ಟು ಪ್ರಶ್ನೆಗಳು ನನಗೆ ಬೇರೆ ಬೇರೆ ನನ್ನ ಆಟೋ ಚಾಲಕ ಸ್ನೇಹಿತರಿಂದ ಬಂದಿದೆ, ಅದನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ. ವಾಹನದ ಚಾರ್ಸಿ ಮತ್ತು ನೋಂದಣಿ ಸಂಖ್ಯೆ ಕೇಳಿದ್ದೀರಾ, ಆದ್ರೆ ಸ್ವಂತ ವಾಹನ ಇಲ್ಲದ ಚಾಲಕರು ಏನ್ ಮಾಡ್ಬೇಕು ಅನ್ನೋದು ನನಗೆ ಬಂದಿರುವಂತಹ ಫಸ್ಟ್ ಪ್ರಶ್ನೆ. ಇನ್ನು ವಾಹನದ ಮಾಲೀಕನ ಬಳಿಯೂ ಚಾಲನಾ ಪತ್ರ ಹೊಂದಿದ್ದರೆ ಅವರು ಅರ್ಜಿ ಸಲ್ಲಿಸ್ತಾರೆ. ಅಂದ್ರೆ ಇವಾಗ ಎಷ್ಟೋ ಜನ ಹತ್ರ ಓನ್ ವೆಹಿಕಲ್ಸ್ ಇರುತ್ತೆ, ಓನ್ ಆಟೋಗಳಿರುತ್ತೆ, ಅವ್ರ ಹತ್ರನೂ ಡಿಎಲ್ ಇರುತ್ತೆ, ಬಟ್ ಅವ್ರು ಓಡಿಸ್ತಿರಲ್ಲ, ಬೇರೆ ಡ್ರೈವರ್ ಓಡಿಸ್ತಿರ್ತಾರೆ. ಆ ಟೈಮಲ್ಲಿ ಯಾರು ವೆಹಿಕಲ್ ಓನ್ ಇರುತ್ತೆ ಅವ್ರು ಅಪ್ಲೈ ಮಾಡ್ಕೊಳ್ತಾರೆ. ಈ ಡ್ರೈವರ್ ಏನ್ ಮಾಡ್ಬೇಕು ಅನ್ನುವಂತಹ ಪ್ರಶ್ನೆ ಬಂದಿದೆ. ಖಾಸಗಿ ಬಸ್ ಚಾಲಕರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಇದೆಯಾ ಅಂತ ಕೇಳ್ತಾರೆ. ಅಂದ್ರೆ ನಾವು ಕೂಲಿ ಮಾಡುವ ಸ್ವಾಮಿ, ನಮಗೆ ಅವಕಾಶ ಇದೆಯಾ ಅಂತಾನು ಒಂದಷ್ಟು ಜನ ಕೇಳಿದ್ದಾರೆ. ಕೆಲ ಚಾಲಕರು ತಮ್ಮ ಮಾಲೀಕರು ಅಂದ್ರೆ ವೈಟ್ ಬೋರ್ಡ್ ವಾಹನ ಚಾಲನೆ ಮಾಡ್ತಿರುವಂತಹ ಬಡ ಚಾಲಕರು ಏನ್ ಮಾಡ್ಬೇಕು ಅನ್ನುವಂಥದ್ದು ಪ್ರಶ್ನೆ ಬಂದಿದೆ. ಮತ್ತೆ ಟೂರಿಸಂ ಕ್ಷೇತ್ರದಲ್ಲಿನ ವಾಹನಗಳ ಚಾಲಕರು ಅಂದ್ರೆ ಟೆಂಪೋ ಟಿಟಿ ವಾಹನಗಳನ್ನ ಓಡಿಸ್ತಿದ್ದವರು ನಾವು ಅಪ್ಲೈ ಮಾಡಬಹುದಾ ಅಂತಾನು ಕೇಳಿದ್ದಾರೆ. ಸರಕು ವಾಹನದ ಚಾಲಕರು ಲಾಕ್ಡೌನ್ ನಿಂದ ಉದ್ಯೋಗ ಕಳೆದುಕೊಂಡಿದ್ದಾರೆ, ಅವರನ್ನ ಪರಿಗಣಿಸಬಹುದೇ? ನಾನು ಮೆಜಾರಿಟಿ ಆಫ್ ಹೇಳಿದ ಪ್ರಶ್ನೆ ಇದ್ದೇನೆ. ಗೂಡ್ಸ್
ಆಟೋ ಡ್ರೈವರ್ಗಳೇನಿದ್ದಾರೆ ಅವರುಗಳಿಗೆ ಇದು ಹೇಗೆ ಸಹಕಾರಿ ಆಗುತ್ತೆ ಅನ್ನುವಂಥದ್ದು. ಸೊ ಈ ಹೊತ್ತಿಗೆ ನಮಗೆ ಇರುವಂತಹ ಸಮಸ್ಯೆಗಳು ಈ 3. ಒಂದು, ಬ್ಯಾಡ್ ಸಂಖ್ಯೆಯನ್ನ ಹೇಳಿ ನೀವು 90% ಆಟೋ ಡ್ರೈವರ್ಗಳಿಗೆ ಮೋಸವನ್ನ ಮಾಡ್ತಿದ್ದೀರಾ. ಇನ್ನು ಎರಡನೇದಾಗಿ ಸ್ವಂತ ಮ್ಯಾಕ್ಸಿ ಕ್ಯಾಬ್ ಇರುವಂತಹ ಸ್ವಂತ ಮ್ಯಾಕ್ಸಿ ಕ್ಯಾಬ್ಗೆ ಸ್ವಂತ ಚಾಲಕರು ಇರೋರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಮತ್ತೊಂದು, ಈ ಗೂಡ್ಸ್ ಆಟೋ ಚಾಲಕರಿಗೆ ನೀವು ಫೆಸಿಲಿಟಿಯನ್ನ ಮಾಡಿಕೊಡದೆ ಇರುವಂಥದ್ದು. ಚಾರ್ಸಿ ನಂಬರ್ ಅನ್ನ ಕೇಳಿದಾಗ ಓನರು ಡ್ರೈವರು ಇಬ್ಬರ ಹತ್ರನೂ DL ಗಳಿದ್ದು ಅವರಿಬ್ಬರು ಅಪ್ಲೈ ಮಾಡಿದಾಗ ಆಗುವಂತಹ ಸಮಸ್ಯೆಗಳು, ಇವೆಲ್ಲವನ್ನ ಸರ್ಕಾರ ಆದಷ್ಟು ಬೇಗ ದಯವಿಟ್ಟು ರಿಸಾಲ್ವ್ ಮಾಡಿಕೊಡ್ಬೇಕು. ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ರೆ ಮಾತ್ರ ನೀವು ಮಾಡಿರುವಂತಹ ಈ 5,000 ರೂಪಾಯಿ ಕೊಡುವಂತಹ ಯೋಜನೆ ನಮ್ಮ ಜನರಿಗೆ ತಲುಪುತ್ತೆ, ಸಹಕಾರಿಯಾಗುತ್ತೆ. ನಾವೆಲ್ಲ ಪ್ರತಿದಿನ ಆಟೋದಲ್ಲಿ ಓಡಾಡ್ತೀವಿ. ಈಗ ಬೇಸರ ಆಗುತ್ತೆ. ಇಡೀ ತುಂಬಾ ಎಲ್ಲ ಆಟೋ ಚಾಲಕರಿದ್ದವರು ಮನೆಗಳ ಮುಂದೆ ವಾಹನಗಳನ್ನ ನಿಲ್ಲಿಸ್ಕೊಂಡು ನಿಂತಿದ್ದಾರೆ. ಒಂದು ಹೊತ್ತಿಗೆ ಊಟ ಇಲ್ಲದೆ ಪರದಾಡ್ತಿದ್ದಾರೆ. ಮೆಜಾರಿಟಿ ಬ್ಯಾಡ್ಜ್ಗಳಿರುವಂಥವ್ರು ಕಂಪನಿಗಳಿಗೆ ಕೆಲಸ ಮಾಡ್ತಿರೋರು, ಅವರಿಗೆ 3 ಕಾಸು 4 ಕಾಸು ಅವ್ರ ಕಂಪನಿಗಳು ತಲುಪಿಸಿದಾವೆ. ಈಗ ಸತ್ಯಕ್ಕೆ ಸಮಸ್ಯೆ ಇರುವಂಥದ್ದು ನಮ್ಮ ಹಳ್ಳಿಗಳ ಮಟ್ಟದಲ್ಲಿ ಬ್ಯಾಡ್ಜ್ ಇಲ್ಲದೆ ಕೆಲಸ ಮಾಡ್ತಾ ಇರುವಂತಹ, ಬ್ಯಾಡ್ಜ್ ಇಲ್ಲದೆ ಆಟೋಗಳನ್ನ ಓಡಿಸ್ತಾ ಇರುವಂತಹ ಗೂಡ್ಸ್ ಆಟೋ ಡ್ರೈವರ್ಗಳಿಗೆ ಮತ್ತು ಸ್ವಂತ ಮ್ಯಾಕ್ಸಿ ಕ್ಯಾಬ್ ಇಲ್ಲದೆ ಬೇರೆಯವರ ಕ್ಯಾಬ್ಗಳಲ್ಲಿ ಡ್ರೈವರ್ಗಳಾಗಿ ಕೆಲಸ ಮಾಡ್ತಾ ಇರುವಂಥವರಿಗೆ ಒಂದಷ್ಟು ಗೊಂದಲಗಳು. ಈ ಸೇವಾ ಸಿಂಧು ಪೋರ್ಟಲ್ನ ನೀವೇನು ಅಪ್ಲೈ ಮಾಡಿದ್ದೀರಾ ಅಲ್ಲಿ ತುಂಬಾ ಗೊಂದಲಗಳು ನಮ್ಮ ಸಾಮಾನ್ಯ ಆಟೋ ಡ್ರೈವರ್ಗಳಿಗೆ ಇದೆ. ಸರ್ಕಾರ ಆದಷ್ಟು ಬೇಗ ಇದನ್ನ ರಿಸಾಲ್ವ್ ಮಾಡಬೇಕು. ಆಗ ಮಾತ್ರ ನೀವು ಮತ್ತು ನಿಮ್ಮ ಸರ್ಕಾರ ನೀವು ಹೇಳ್ಕೊಳ್ಳುವ ಹಾಗೆ ನಮ್ಮದು ಜನಪರ ಸರ್ಕಾರವೋ ಅಥವಾ ಮತ್ತೊಂದಕ್ಕೆ ಸೀಮಿತವಾದ ಸರ್ಕಾರವೋ ಅಂತ ಅನ್ನಿಸ್ಕೊಳ್ಳುತ್ತೆ. ನೀವು ಈ ಯೋಜನೆಯನ್ನ ಈ ಸಮಯದಲ್ಲಿ ತಂದಿರುವಂತದ್ದು ಶ್ಲಾಘನೀಯ. ಆದ್ರೆ ಇದರಲ್ಲಿರುವಂತಹ ಸಮಸ್ಯೆಗಳನ್ನ ಆದಷ್ಟು ಬೇಗ ಸುಧಾರಿಸಿಕೊಟ್ರೆ ನೀವು ತರುವಂತಹ ಯೋಜನೆಗಳಿಗೂ ಒಂದು ಏನದು ಯುಟಿಲೈಸ್ ಆಗೋಕ್ಕಾಗತ್ತೆ, ಜನರಿಗೆ ಪ್ರಯೋಜನ ಆಗೋ ಹಾಗಾಗತ್ತೆ. ನೀವಾಗ ಕೊಟ್ಟಿರುವಂತಹ ಇಷ್ಟುದ್ದ ಕಂಡೀಷನ್ಗಳಲ್ಲಿ ಬ್ಯಾಡ್ಜ್ ನಂಬರ್ ಕೇಳೋದ್ರಲ್ಲೇನೆ 90% ಆಟೋ ಡ್ರೈವರ್ಗಳ ಹತ್ರ ಬ್ಯಾಡ್ಜ್ಗಳಿಲ್ಲ. ಹಾಗಾಗಿ ಈ ಸಮಸ್ಯೆಯನ್ನ ಸರ್ಕಾರ ಬಗೆಹರಿಸುತ್ತೆ ಅಂತ ಭಾವಿಸ್ಕೊಳ್ತಾ, ಮತ್ತೊಂದಷ್ಟು ಈ ನಮ್ಮ ಆಟೋ ಡ್ರೈವರ್ಗಳ ಸಂಘಗಳೇನಿದಾವೆ, ನಮ್ಮ ATUC ಅಂದ್ರೆ ಟ್ರೇಡ್ ಯೂನಿಯನ್ಗಳ ಸಂಘಟನೆಗಳೇನಿದಾವೆ, ಇವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಗಮನವನ್ನ ಹರಿಸಿ ಸರ್ಕಾರದ ಗಮನವನ್ನ ಸೆಳೆದ್ರೆ ಮೋಸ್ಟ್ ಪ್ರಾಬಬ್ಲಿ ಈ ಸಮಸ್ಯೆ ಬಗೆಹರಿಯುತ್ತೆ. ಪಾಪ ನೀವು 5,000 ರೂಪಾಯಿಯ ಕನಸು, ನಾವು 15 ಲಕ್ಷದ ಕನಸನ್ನು ಹೆಂಗ್ ಕಂಡಿದ್ವಿ, ಈಗ 15 ಲಕ್ಷ ಬೇಡ 5,000 ರೂಪಾಯಿ ಕನಸನ್ನು ನಮ್ಮ ಜನ ಅಷ್ಟೇ ದೊಡ್ಡದಾಗಿ ನಮ್ಮ ಆಟೋ ಡ್ರೈವರ್ಗಳು ಕಾಣ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಜನರ ಮುಖಕ್ಕೆ, ಶ್ರಮಿಕರ ಮುಖಕ್ಕೆ ಮಂಕು ಬೂದಿಯನ್ನ ಎರಚುವಂಥದ್ದು, ಇಂಥ ಸಂದರ್ಭದಲ್ಲೂ, ಇಂಥ ದುರಿತ ಕಾಲದಲ್ಲೂ, ಇಂಥ ಕಷ್ಟ ಕಾಲದಲ್ಲೂ ಮಂಕು ಬೂದಿಯನ್ನ ಎರಚುವಂಥದ್ದು ಮನುಷ್ಯರಾಗಿ, ವಾಟ್ ಎವರ್ ಪಾರ್ಟಿ, ವಾಟ್ ಎವರ್ ಸಿದ್ಧಾಂತ, ಮನುಷ್ಯರಾಗಿ ನಿಮಗೆ ಶೋಭೆ ತರುವಂಥದ್ದಲ್ಲ. ದಯವಿಟ್ಟು ಈ ಸಮಸ್ಯೆಯನ್ನ ರಿಸಾಲ್ವ್ ಮಾಡಿ. ನಮಸ್ಕಾರ.